ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲ ತಾಯಂದ್ರಿಗೂ ನಮಸ್ಕಾರ. ಈ ದಿನ ಇವತ್ತು ಹೈಯೆಸ್ಟ್ ಸಮಸ್ಯೆ ಏನಿದೆ ಅಂದ್ರೆ ಥೈರಾಯ್ಡು ಪ್ಯಾರಾಥೈರಾಯ್ಡ್ ಅಂತೂ ಸಮಸ್ಯೆ ಭಾಳ ಕಾಡ್ತಾ ಇದೆ. ಅದರಲ್ಲಿ ಹೈಪೋ ಇರ್ಬೋದು, ಲೋ ಇರ್ಬೋದು. ಸೊ ಈ ಒಂದು ಸಮಸ್ಯೆಯಿಂದ ಹೊರಬರ್ಲಿಕ್ಕಾಗಿ ಕೈಗಳಲ್ಲಿ ಇರುವಂಥ ಆಕ್ಯುಪ್ರೆಷರ್ದಲ್ಲಿ ನಾವು ಮೂಲಕ ಹೇಗೆ ಗುಣಪಡಿಸ್ಕೋಬಹುದು ಅಂತ ಸಿಂಪಲ್ ಆಗಿ. ಸೊ ಈ ಭಾಗ ಏನಿದೆ, ಈ ಭಾಗದಲ್ಲಿ ಥೈಮಸ್ ಗ್ಲ್ಯಾಂಡ್ ಇರ್ತದೆ. ಥೈಮಸ್ ಪ್ಯಾರಾಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಅಲ್ಲಿ ಇದು ಬರ್ತದೆ. ಸೊ ಅದಕ್ಕೋಸ್ಕರ ಈ ಥೈರಾಯ್ಡ್ ಪಾಯಿಂಟ್ಸ್ ಅನ್ನ 30 ಟೈಮ್ಸ್ ಈ ತರ ನೀವು ಪ್ರೆಸ್ ಮಾಡ್ಕೋತೀರಿ. 1 2 3 4 5 6 7 8 9 10. ದೆನ್ ಇಲ್ಲಿ 1 2 3 4 5 6 7 8 9 10. ದೆನ್ ಪ್ಯಾರಾಥೈರಾಯ್ಡ್ ಅನ್ನ ಅಲ್ಲಿ ಥೈರಾಯ್ಡ್ ಯಾವಾಗಲೂ ಬಿಸಿ ಇರಬೇಕು. ಮೊದಲಿನ ಕಾಲದಲ್ಲಿ ಈ ಕಟ್ಟಿಗೆ ಒಲಿನ ಪೂಗ್ನಿಂದ ಊದ್ತಿದ್ರು, ಅವಾಗ ಇಲ್ಲೆಲ್ಲ ಹೀಟ್ ಬರ್ತಿತ್ತು, ಹೀಗಾಗಿ ಇಲ್ಲಿ ಬಿಸಿ ಇರ್ತಿದ್ರು, ಹೀಗಾಗಿ ಥೈರಾಯ್ಡ್ ಸಮಸ್ಯೆ ಇದ್ದಿದ್ದಿಲ್ಲ. ಇವತ್ತು ನಾವು ಗ್ಯಾಸಿನ ಅಡುಗೆ ಮೇಲೆ ಕುಕ್ ಮಾಡ್ತಾ ಇದ್ವಿ, ಎಲ್ಲೂ ಊದುದಾಗ್ಲಿ ಇಲ್ಲಿ ಗಂಟ್ಲಿಕ್ಕೆ ಎಕ್ಸಸೈಸ್ ಆಗ್ತಾ ಇಲ್ಲ. ಸೊ ಹೀಗೆ ಮಾಡಿ ಒಂದು 20 ಸಲ ಊಗುವುದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ನೆಕ್ಸ್ಟ್ ಈ ತರ ಮಸಾಜ್ ಮಾಡಿ ಅಲ್ಲಿ ಥೈರಾಯ್ಡ್ ಪಾಯಿಂಟ್ಸ್ಗೆ ಹೀಟನ್ನು ಇನ್ಕ್ರೀಸ್ ಮಾಡ್ತೀವಿ. 1 2 3 4 5 6 7 8 9 10. 1 2 3 4 5 6 7 8 9 10. ಈ ರೀತಿ ನಿಮ್ಮ ಜೀವನದಲ್ಲಿ ಅಳವಡಿಸುವ ಮೂಲಕ ಥೈರಾಯ್ಡ್ ಸಮಸ್ಯೆಯನ್ನು ಹೊರಬಂದು ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಇದು ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. Stay connected for more wellness tips and make sure to subscribe and like. Namaskara.